ಬಸವನ ಬಾಗೇವಾಡಿ ಸೌಹಾರ್ದ ಸಹಕಾರಿ ಬ್ಯಾಂಕ್ನ ಕೇಂದ್ರ ಕಚೇರಿ ಉದ್ಘಾಟನಾ ಸಮಾರಂಭ. ಬಸವನ ಬಾಗೇವಾಡಿ ಪಟ್ಟಣದ ಮೆಘಾ ಮಾರುಕಟ್ಟೆಯಲ್ಲಿ ಬಸವನ ಬಾಗೇವಾಡಿ ಸೌಹಾರ್ದ ಸಹಕಾರಿ ಕೇಂದ್ರ ಕಚೇರಿಯನ್ನ ಪೂಜ್ಯರಾದ ಸಿದ್ಧಲಿಂಗ ಮಹಾಸ್ವಾಮಿಗಳು, ವಿರಕ್ತಮಠ ಹಾಗೂ ಶಿವಪ್ರಕಾಶ ಮಹಾಸ್ವಾಮಿಗಳು, ಹಿರೇಮಠ, ಬಸವನ ಬಾಗೇವಾಡಿ ಹಾಗೂ ಮುಖಂಡರಾದ ಶಿವನಗೌಡರು ಬಿರಾದಾರ್, ಲೋಕನಾಥ್ ಅಗರ್ವಾಲ್ ಮುಂತಾದ ಗಣ್ಯರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಸಂಗನಗೌಡರು ಚಿಕ್ಕೊಂಡ ಅವರು ಮಾತನಾಡುತ್ತಾ, ಸೌಹಾರ್ದ ಸಹಕಾರಿ ಬ್ಯಾಂಕ್ ಜನರಿಗೆ ಉಪಯುಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳಿದರು. ಅನೇಕ ಮುಖಂಡರು, ಪೂಜ್ಯರು ಬ್ಯಾಂಕಿನ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಇದೇ ಸಮಯದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಶಿವಪ್ರಕಾಶ ಶಿವಾಚಾರ್ಯರು, KY ಬೀರ್ಲದಿನ್ನಿ, PS ಮಸಬಿನಾಳ್, LN ಅಗರ್ವಾಲ್, ಶಿವನಗೌಡರು ಬಿರಾದಾರ್ ಮತ್ತು ಊರಿನ ಮುಖಂಡರು, ಬ್ಯಾಂಕ್ನ ಸಿಬ್ಬಂದಿಗಳು, ಅನೇಕ ಜನರು ಉಪಸ್ಥಿತರಿದ್ದರು. ಶಾಖೆಗಳಾಗಿದ್ದಾವೆ. ಮುಂಬರುವ ದಿನಮಾನಗಳಲ್ಲಿ ಅವು 10 ಆಗಲಿ 100 ಆಗಲಿ ಅನ್ನುವಂತಹ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಅವರೆಲ್ಲ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಕೂಡ ಹೇಳಿ, ಇವತ್ತು ನನಗೆ ಇಲ್ಲಿ ಭಾಳ ಖುಷಿ ಅನಿಸುತ್ತೆ. ಇಲ್ಲಿ ಕೂತ್ಕೊಂಡು ನೋಡಿದಾಗ ಅಪ್ಪ ವಿಶ್ವಗುರು ಬಸವಣ್ಣವ್ರನ್ನ ಯಾವಾಗಲೂ ಕೂಡ ದರ್ಶನ ಪಡೆಯಬಹುದಲ್ಲ. ಎದುರಿಗೆ ಇರತಕ್ಕಂತಹ ದೇವಸ್ಥಾನ ಎಲ್ಲವನ್ನೂ ನೋಡಿದಾಗ, ವಾತಾವರಣ ನೋಡಿದಾಗ ಇನ್ನೂ ಈ ಏನು ಸಹವಾರ್ದ ಸಹಕಾರಿ ಸಂಘಕ್ಕೆ ದೊಡ್ಡದಾದಂಥ ಕನಸು ಮತ್ತು ಆಶೆಗಳಿದ್ದಾವೆ, ಅವೆಲ್ಲವೂ ಕೂಡ ಈಡೇರಲಿ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಿ ಏನು ಅಂತಂದರೆ, ನಮ್ಮ ಜೊತೆನೇ ಕಲಿತು, ನಮ್ಮ ಜೊತೆನೇ ಓಡಾಡಿ, ನಮ್ಮವರಾಗೇ ಇದ್ದು ನಮ್ಮ ಗೆಳೆಯರು ಈ ಮಟ್ಟಕ್ಕೆ ಬೆಳೆದಾರಲ್ಲ ಅನ್ನುವಂಥ ಒಂದು ಸಂತೋಷ ಅದು ನಮ್ಮಲ್ಲಿ ಇದೆ ಅನ್ನುವಂಥ ಮಾತನ್ನು ನಮ್ಮ ಬಿರುದಿನಿ ವಕೀಲರು ಅವ್ರು ಅತಿ ಹೆಚ್ಚು ನಮ್ಮ ಮಟ್ಟದ ಊರಿ ಒಳಗಡೆ ಅವರು ಇದ್ದಿದ್ದು. ಅವ್ರ ತಂದೆಯವರು, ಅವ್ರ ತಾಯಿಯವರು, ಅವರು ನಾವೆಲ್ಲ ಆಟವನ್ನು ಆಡ್ತಾ ಇರುವಂಥವ್ರು. ಬಹುಶಃ ನಮ್ಮ ರಘು, ನಮ್ಮ ಸಂಘು, ನಮ್ಮ ಮುಸ್ಲಿಮರು ಬಂದಾಗ ನಾವು ಅದನ್ನೇ ಮಾತಾಡ್ತಿದ್ವಿ. ನಾವೆಲ್ಲ 1981-82ನೇ ಇಸ್ವಿ ಒಳಗಡೆ ಹುಟ್ಟಿದವರು. ಅದ್ರ ಒಂದೇನು ಅಂತಂದರೆ, ಸದ್ದು ಗದ್ದಲವಿಲ್ಲದೆ ಸಾಧನೆ ಗದ್ದುಗೆ ಏರಿದೆ ಅನ್ನುವಂತಹ ಮಾತು ಅದು ಯಾರಿಗೆ ಸಲ್ಲುತ್ತೆ ಅಂತ ಕೇಳಿದರೆ, ಈ ಸೌಹಾರ್ದ ಸಹಕಾರಿಯನ್ನು ಹುಟ್ಟ ಹಾಕಿದಾರಲ್ಲ ಈ ಎಲ್ಲರಿಗೂ ಸಲ್ಲುತ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ಇವತ್ತು ಸೌಹಾರ್ದ ನೋಡಿದ್ರೆ ಭಾಳ ಒಂದು ಹೆಮ್ಮೆ ವಿಷಯ. ಬಸವನ ಬಾಗೇವಾಡಿ ನಮ್ಮ ಸಂಗನಗೌಡರು ಹೇಳಂದ್ರೆ ಭಾಳ ಒಂದು ಸಹಕಾರಿ ಕ್ಷೇತ್ರದ ಒಂದು ಕಟ್ಟಿನೆಲ. ಈ ರಾಜ್ಯ ಮಟ್ಟದ ಸಹಕಾರಿಗಳಲ್ಲಿ ಅಂತೂ ಸಾಕಷ್ಟು ಜನ ಸೇವೆ ಸಲ್ಲಿಸಿದ್ರು. ಹಲವಾರು ಉದಾಹರಣೆಗಳಿವೆ. ನಮ್ಮ TAPCMS, ನಮ್ಮ ಅರ್ಬನ್ ಬ್ಯಾಂಕ್ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಅದೇ ಒಂದು ದೃಷ್ಟಿಯಲ್ಲಿ ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ನಮ್ಮ ಬೀರದಿನ್ನಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಕೇಂದ್ರ ಕಚೇರಿ ಮಾಡಿದ್ದಕ್ಕೆ ಇನ್ನೂ ನಿಮ್ಮದು ಇನ್ನೂ ಎತ್ತರಕ್ಕೆ ಬೆಳೀತಾ ಹೋಗಿ ಜಿಲ್ಲೆಯಲ್ಲಿ ಸಾಕಷ್ಟು ಗ್ರಾಮಗಳು ಇನ್ನೂ ಸೌಹಾರ್ದ ಒಂದು ಶಾಖೆಗಳು ನಿಮ್ಮಲ್ಲಿ ತೆಗೆಯುವಂಥದ್ದಾಗಲಿ ಉನ್ನತ ಮಟ್ಟಕ್ಕೆಲ್ಲ ಹೋಗಲಿ ಅಂತ ಹೇಳ್ತಾ ನನಗೆ ಇವತ್ತು ಕರೆಸಿ ಅದ್ಭುತವಾದಂಥ ಕೆಲಸ ಮಾಡಿದ್ದೀವಿ. ಎಷ್ಟು ನಿಮ್ಮನ್ನು ಮಾರ್ಗದರ್ಶಿ ಸಂಸ್ಥೆ ಅಂದರೂ ತಪ್ಪಾಗಲಾರ್ದು. ಯಾಕಂದ್ರೆ ಭಾಳ ಮಂದಿ ಬಗೆಡಾಗ ಖಾಲಿ ಅಡ್ಡಾಡಿ ಕೆಲಸ ಇಲ್ಲದೆ ಏನೋ ಮಾಡ್ಕೊತ ಹೋಗ್ತಾರೆ. ಸಣ್ಣ ಪುರ ಕಷ್ಟದಾಗ ಇದ್ದುಕೊಂಡು ಬೆಳೆದು ಇವ್ರ ಮಾರ್ಗದರ್ಶನ ಅವ್ರಿಗೆ ಮಾಡ್ಬೇಕ್ರಪ್ಪ. ಪ್ರವಚನದಾಗ ನೀವು ಹೇಳಿದ್ರು ತಪ್ಪಾಗಲ್ಲ. ಸಣ್ಣ ವಯಸ್ಸಿನಾಗ ಬಿರುದಿನ ಅವರಲ್ಲಿ ಮತ್ತು ರಾಘವಲ್ಲಿ ಎಲ್ಲರೂ ಲೆಟ್ರ್ ಮಟ್ಟಿಗೆ ಇದಕ್ಕೆ ಯಾರು ಸಪೋರ್ಟ್ ಇಲ್ಲದೆ ಬಸವಣ್ಣಗಾಗಿ ಇಂಥ ಒಂದು ದೊಡ್ಡ ಸಂಸ್ಥೆ ಎಬ್ಬಿಸಿ ಶಿಕ್ಷಣ ಕ್ರಾಂತಿ ಈ ಸಹಕಾರಿ ಕ್ಷೇತ್ರ ಬೆಳೆದಾರಲ್ಲ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆ ಅನ್ನುವಂಥ ವಿಚಾರದಲ್ಲಿ ಇವತ್ತು. ಬ್ಯೂರೋ ರಿಪೋರ್ಟ್ ಕೃಷ್ಣ ರಾಠೋಡ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.